ನಿಮ್ಮ ವಾಹಿನಿ. ಚಿತ್ರನಟ ಹಾಗೂ ಕೃಷಿ ಸಚಿವ ಚಲುವರಾಯಸ್ವಾಮಿಯವರ ಪುತ್ರ ಸಚಿನ್ ನಾಗಮಂಗಲ ಕ್ಷೇತ್ರದಲ್ಲಿ ರಾಜಕೀಯ ಅಖಾಡಕ್ಕೆ ಪಾದಾರ್ಪಣೆ ಮಾಡಲು ಪೂರ್ವ ತಯಾರಿ ನಡೆಸಿದ್ದು ಸಹಕಾರ ಕ್ಷೇತ್ರದಿಂದ ಹೆಜ್ಜೆ ಇಡಲು ಮುಂದಾಗಿದ್ದಾರೆ. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ತವರು ಕ್ಷೇತ್ರ ಹೊಣಕೆರೆ ಹೋಬಳಿಯ ಬ್ರಹ್ಮದೇವರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮೂಲಕ ನಿರ್ದೇಶಕರಾಗಿ ಆಯ್ಕೆಯಾಗಲು ಈ ದಿನ ಸಚಿನ್ ಚಲುವರಾಯಸ್ವಾಮಿ ಕುಟುಂಬ ಸಮೇತರಾಗಿ ಆಗಮಿಸಿ ಸಾಲಗಾರರಲ್ಲದ ಕ್ಷೇತ್ರದಿಂದ ನಿರ್ದೇಶಕರಾಗಲು ಅರ್ಜಿ ಸಲ್ಲಿಸಿದರು. ಸಚಿನ್ ಚಲುವರಾಯಸ್ವಾಮಿ ಅವರು ದೊಡ್ಡಪ್ಪ ಲಕ್ಷ್ಮೀಕಾಂತ್ ಸಹೋದರ ಸುನಿಲ್ ಲಕ್ಷ್ಮೀಕಾಂತ್, ಮನ್ಮೂಲ್ ನಿರ್ದೇಶಕ ಅಪ್ಪಾಜಿಗೌಡ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಲೆಕೊಪ್ಪ ದಿನೇಶ್ ಹಾಗೂ ನೂರಾರು ಜನ ಮುಖಂಡರು ಮತ್ತು ಕಾರ್ಯಕರ್ತರ ಜೊತೆಗೂಡಿ ನಾಮಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಹಬ್ಬದ ವಾತಾವರಣ ಸೃಷ್ಟಿಸಿದರು. ಈ ವೇಳೆ ಸಚಿನ್ ಚಲುವರಾಯಸ್ವಾಮಿ ಮಾತನಾಡಿ, ನಮ್ಮ ಕುಟುಂಬ ರಾಜಕೀಯ ಕ್ಷೇತ್ರದಲ್ಲಿ ಇದ್ದರೂ ಕೂಡ ಜನರ ಅಪೇಕ್ಷೆ ಮತ್ತು ಕಾರ್ಯಕರ್ತರ ಆಶಯದಂತೆ ಈ ದಿನ ಸಹಕಾರ ಕ್ಷೇತ್ರದಿಂದ ಆಯ್ಕೆಯಾಗಲು ಅರ್ಜಿ ಸಲ್ಲಿಸಿದ್ದೇನೆ ಎಂದು ತಿಳಿಸಿದರು. ಇಚ್ಛೆಪಟ್ಟರು, ಅದರಿಂದ ಅಪ್ಪ ಪರ್ಮಿಷನ್ ಕೊಟ್ಟು ಫ್ಯಾಮಿಲಿ ಎಲ್ಲ ಹೇಳಿ ಇವತ್ತು ಬಂದಿದ್ದ ನಮ್ಮ ಲೀಡ್ರುಗಳು, ಅಪ್ಪನ ಫಾಲೋವರ್ಸ್ ಎಲ್ಲ ಬಂದಿದ್ದಾರೆ. ತುಂಬ ಸಂತೋಷ ಆಯಿತು. ಇವತ್ತು ಒಂಥರ ರಾಜಕಾರಣದಲ್ಲಿ ಇದ್ರೂ ಇದೊಂಥರ ಅಫಿಷಿಯಲ್ ಆಗಿ ಒಂದು ಮೊದಲನೇ ಹೆಜ್ಜೆ ಇಟ್ಟಂಗೆ. ಸೊ ನಿಮ್ಮೆಲ್ಲರ ಸಹಕಾರ ನಮಗೆ ಅಂತ ಕೇಳ್ಬೋದು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಲೆಕೊಪ್ಪ ದಿನೇಶ್ ಮಾತನಾಡಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ಸಹಕಾರ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ಅಧಿಕಾರವನ್ನು ಮೀಸಲಿಟ್ಟಿದ್ದರು. ನಮ್ಮೆಲ್ಲರ ಯುವ ನಾಯಕರ ಕೊರತೆಯನ್ನು ನೀಗಿಸುವ ಉದ್ದೇಶ ಹಾಗೂ ಆಶಯದಂತೆ ಈ ದಿನ ಸಹಕಾರ ಕ್ಷೇತ್ರದ ಮೂಲಕ ರಾಜಕೀಯ ರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಚಿನ್ ರವರಿಗೆ ಶುಭವಾಗಲಿ ಎಂದು ತಿಳಿಸಿದರು. ನಾಗಮಂಗಲ ಪುತ್ರ ಈ ಸಹಕಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಬಹುಶಃ ಅವರ ಕುಟುಂಬದಲ್ಲಿ ಇದುವರೆಗಾಗಿ ಯಾರೂ ಕೂಡ ರಾಜಕಾರಣ ಬರಲಿಲ್ಲ. ಯಾಕೆಂದರೆ ನಮ್ಮ ನಾಯಕರು ಇರೋ ತಾಲೂಕಿನ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡಿಸಿದ್ರೆ ಹೊರತು ಅವರ ಕುಟುಂಬಕ್ಕೆ ಯಾರೂ ಕೂಡ ಅಧಿಕಾರ ಕೊಡಿಸೋ ಪ್ರಯತ್ನವೂ ಮಾಡಲಿಲ್ಲ, ಅವ್ರಿಗೆ ಆಸಕ್ತಿ ಕೂಡ ಇರಲಿಲ್ಲ. ಆದರೆ ಇಲ್ಲಿ ಕಾಂತಣ್ಣ, ಸುನೀಲ್ ಅವರೆಲ್ಲ ಅವ್ರ ಕುಟುಂಬದವರು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಒಬ್ಬ ಯುವ ನಾಯಕನ ಮುಂದೆ ತರಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಸೇರಿ ಸಚಿನ್ ಅವ್ರನ್ನ ಈ ಕ್ಷೇತ್ರಕ್ಕೆ ತಂದಿದ್ದಾರೆ. ಅವರಿಗೆ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಅವರಿಗೆ ಭಾಳ ಆಸೆ ಯೋಜನೆಗಳನ್ನ ಇಟ್ಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರಿಗೆ ಯಶಸ್ಸು ಸಿಗಲಿ. ನಮ್ಮ ಕ್ಷೇತ್ರದ ಎಲ್ಲ ಚಲುವರಾಯಸ್ವಾಮಿ ಅಭಿಮಾನಿಗಳು ಹಾಗೂ ಜಿಲ್ಲೆಯ ಅವರ ಅಭಿಮಾನಿಗಳು ಸರ್ವಾನುಮತದಿಂದ ಅವರಿಗೆ ಆಶಿಸಿದ್ದಾರೆ. ಹಾಗೆ ಇವತ್ತಿನ ಯುವ ಪೀಳಿಗೆಗೆ ಅವರ ಅವಶ್ಯಕತೆ ಇದೆ. ಅವರು ಈ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಮತಗಳಿಂದ ಜಯಶಾಲಿಯಾಗಿ ಈ ತಾಲೂಕಿನ ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾರೆ ಅಂತ ತಮ್ಮೆಲ್ಲರ ಪರವಾಗಿ ಆಶಿಸ್ತಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಜೆ ರಾಜೇಶ್ ಮಾತನಾಡಿ, ಸಹಕಾರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರು ರಾಜಕಾರಣದಲ್ಲಿ ಉನ್ನತ ಹುದ್ದೆಯನ್ನು ನಿರ್ವಹಿಸಿದ್ದಾರೆ. ಸಹಕಾರ ಕ್ಷೇತ್ರದ ಮೂಲಕ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಯುವ ನಾಯಕ ಸಚಿನ್ ಅವರಿಗೆ ಶುಭಾಶಯಗಳು. ರಾಜಕೀಯ ರಂಗದಲ್ಲಿ ಉನ್ನತ ಹುದ್ದೆಯನ್ನು ಪಡೆದು ಸಮಾಜ ಸೇವೆ ಮಾಡಲಿ ಎಂದು ಆಶಿಸಿದರು. ಮಂಗಲ ತಾಲೂಕಿನಲ್ಲಿ ಯುವ ರಾಜಕಾರಣಿಯ ಅವಶ್ಯಕತೆ ಇತ್ತು. ಆದರೂ ಸಹ ಸಹಕಾರ ಇಲಾಖೆಯಿಂದ ರಾಜಕಾರಣವನ್ನು ಇಡೀ ದೇಶದಲ್ಲಿ ಯಾರು ಮಾಡಿದರೋ ಅವರು ಉನ್ನತ ಸ್ಥಾನಕ್ಕೆ ಬರ್ತಾರೆ. ಆದ್ದರಿಂದ ನಮ್ಮ ಸಚಿನ್ ಅವರು ಈ ಒಂದು ಸೊಸೈಟಿ ಮುಖಾಂತರ ರಾಜಕಾರಣಕ್ಕೆ ಬಂದಿರೋದು ನಮ್ಮ ಪಕ್ಷದಿಂದ ತುಂಬು ಹೃದಯದಿಂದ ನಾನು ಅವರನ್ನು ಸ್ವಾಗತಿಸ್ತೀವಿ ಮತ್ತು ಈ ಒಂದು ಬೆಳವಣಿಗೆಗೆ ಸಹಕರಿಸ್ತೀವಿ. ಏಕೆಂದರೆ ರಾಜಕಾರಣದಲ್ಲಿ ಯುವ ನಾಯಕರ ಕೊರತೆ ಇತ್ತು. ಸಹಕಾರ ಇಲಾಖೆಯಲ್ಲಿ ಯಾರು ವೃತ್ತಿಯಿಂದ ನಮ್ಮ ಅಧ್ಯಕ್ಷ ಹೇಳಿದಂಗೆ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹೇಳಿದಂಗೆ ಸಹಕಾರ ಇಲಾಖೆಯಲ್ಲಿ ಎಲ್ಲ ವಿಚಾರಗಳು ತಿಳಿಯುತ್ತದೆ. ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತಿ ಎಲ್ಲ. ಸಾಮಾನ್ಯವಾಗಿ ನಾಗಮಂಗಲ ತಾಲೂಕಿನಲ್ಲಿ ವೃತ್ತಿಯನ್ನು ಆರಂಭಿಸ್ತಾ ರಾಜಕಾರಣಿಗಳಲ್ಲಿ ಸಹಕಾರಿ ಸಂಘದಲ್ಲಿ ಹೆಚ್ಚಿಗೆ ವೃತ್ತಿಯನ್ನು ಆರಂಭಿಸಿದೆ. ಅದಕ್ಕೆ ಇವರಿಗೆ ಒಳ್ಳೆಯದಾಗ್ತದೆ. ನಮ್ಮ ಪಕ್ಷದಿಂದ ಇವರಿಗೆ ಒಳ್ಳೆಯದನ್ನು ಬಯಸ್ತಾ ಈ ಒಂದು ನಮ್ಮ ಸಾಹೇಬರು ಸುಧಾ ಒಳ್ಳೆಯ ಕೀರ್ತಿಯನ್ನು ತರಲಿ ಅಂತ ಹೇಳ್ತಾ ಆಶಿಸ್ತೀವಿ. ಮನ್ಮೂಲ್ ನಿರ್ದೇಶಕ ಅಪ್ಪಾಜಿಗೌಡ ಮಾತನಾಡಿ, ಸಾಮಾನ್ಯ ಜನರ ಹತ್ತಿರವಾಗಲು ಸಹಕಾರಿ ಕ್ಷೇತ್ರ ಉತ್ತಮವಾದ ದಾರಿ. ಈ ಸಹಕಾರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರುವ ಸಚಿನ್ ಅವರಿಗೆ ಶುಭವಾಗಲಿ ಎಂದು ತಿಳಿಸಿದರು. ಬ್ರಹ್ಮದೇವರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ರಾಜಕಾರಣದಲ್ಲಿ ಸುಮಾರು ಅವ್ರ ತಂದೆ ದೊಡ್ಡಪ್ಪಿದ್ರು ಕೂಡ ಮೊದಲನೇ ಬಾರಿ ಒಂದು ಪ್ರಾಥಮಿಕ ಸಹಕಾರ ಸಂಘದಿಂದ ಸಚಿನ್ ಅವರು ಇವತ್ತು ಅರ್ಜಿ ಹಾಕಿದ್ದಾರೆ. ಅವರಿಗೆ ಇವತ್ತಿನ ವಾತಾವರಣ ನೋಡಿದ್ರೆ ಭಾಳ ದೊಡ್ಡ ಮಟ್ಟದ ಅಂತರತೆ ಗೆಲ್ತಾರೆ. ಇಡೀ ನಾಗಮಂಗಲ ತಾಲೂಕಲ್ಲಿ ವೃತ್ತಿಪತ್ತಿನ ಸಹಕಾರ ಸಂಘಗಳು ಏನಿದೆ ಇಲ್ಲಿ ತನಕ ಎಲ್ಲವೂ ಕೂಡ ಚಲುವರಾಯಸ್ವಾಮಿಯವರ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲವೂ ಕೂಡ ಸುಮಾರು ಯಾವ್ಯಾವ ಚುನಾವಣೆ ಆಗಿದೆ ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿದೆ. ಸಚಿನ್ ರವರಿಗೆ ಅವರ ರಾಜಕೀಯ ಭವಿಷ್ಯ ಇದು ಒಂದು ಪ್ರಾರಂಭ ಆಗಿದೆ. ಮುಂದೆ ಎಲ್ಲ ಹಂತದಲ್ಲೂ ಕೂಡ ಅವರಿಗೆ ಶುಭವಾಗಲಿ, ದೊಡ್ಡ ಮಟ್ಟದ ನಾಯಕರಾಗಿ ಬೆಳೀಲಿ ಅಂತ ನಾನು ಆಶಯ ವ್ಯಕ್ತಪಡಿಸ್ತೀನಿ.
ಇದೇ ಸಂದರ್ಭದಲ್ಲಿ ನಾಗಮಂಗಲ ತಾಲೂಕು ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಹಾಗೂ ಚಲುವರಾಯಸ್ವಾಮಿ ಅಭಿಮಾನಿಗಳು ಭಾಗವಹಿಸಿದ್ದರು. ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.